ಅವ್ರ್ಯಾಕೆ ಬಂದಿದ್ರು ನಿತ್ಯ? ಕಂಗ್ರಾಟ್ಸ್ ಮಾಮ್. ಯಾಕೆ? ನಿನ್ ಮಗಳು ನಿನ್ ಮನೆಗೆ ಬರ್ತಿದ್ದಾಳಂತೆ. ಯಾರು? ಎಷ್ಟು ಜನ ಮಕ್ಕಳಿದ್ದಾರೆ ನಿನ್ಗೆ? ಗಂಗಾನ? ಅವಳೇ ಸುಳ್ಳು ಮಗಳಾಗಿ ಇಷ್ಟು ದಿನ ತಿರ್ಗಿದ್ಲಲ್ಲ, ಈಗ ನಿಜವಾದ ಮಗಳಾಗಿ ಬರ್ತಿದ್ದಾಳಂತೆ. ನಿಜನಾ ನಿತ್ಯ? ಏನ್ ಅಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ಅವಳಿಗೆ ನೀನೇ ಅಮ್ಮ ಅಂತ ಗೊತ್ತಾಯ್ತು ಅಂದ್ಕೊಂಡ್ಯಾ? ಗೊತ್ತಿಲ್ದೇನೆ ಬರ್ತಿದ್ದಾಳಂತೆ. ನನ್ ಪ್ಲೇಸ್ನ ಪೂರ್ತಿಯಾಗಿ ಆಕ್ಯುಪೈ ಮಾಡೋಕೆ ಬರ್ತಿದ್ದಾಳೆ. ಅರ್ಥ ಆಗ್ಲಿಲ್ವಾ? ದೀಪ ಆರ್ ಹೋಗೋ ಮೊದ್ಲು ಬ್ರೈಟ್ ಆಗುತ್ತಂತೆ. ಹಾಗೆ ಸಾವು ಹತ್ರ ಬರ್ತಿದ್ದ ಹಾಗೆ ಅವಳಿಗೆ ಇಂಥ ಆಲೋಚನೆ ಹೆಚ್ಚಾಗ್ತಿದೆ. ಈ ಮನೆಗೆ ದತ್ತಕ್ ಬರ್ತಾಳಂತೆ. ದತ್ತುಗ? ಎಸ್. ನಾನು ಹೋದೆ ಅಂತ ನಿನ್ನ ಈ ಮನೆನ ನೋಡ್ಕೊಳ್ಳೋದಿಕ್ಕಂತಾನೆ ನಿನ್ ಮಗಳಾಗಿ ಮನೆಗೆ ಬರ್ತಾಳಂತೆ. ಗಂಗಾ ಗಂಗಾ ನನ್ನ ಮನೆಗೆ ಬರ್ತಾಳ? ನನ್ನ ಮಗಳು ಮತ್ತೆ ನನ್ನ ಹತ್ರ ಬರ್ತಾಳ? ಭಗವಂತ, ಇಷ್ಟು ವರ್ಷ ಆದ್ಮೇಲೆ ಈ ತಾಯಿ ಮಗಳನ್ನ ಒಂದ್ ಮಾಡ್ತಿದ್ಯಾ? ಏನು ಮಾಮ್, ಅವಳು ಬರ್ತಾಳೆ ಅಂತ ಖುಷಿ ಪಡ್ತಿದ್ಯಾ? ನಿನ್ ಮಗಳು ನಿನ್ಗೆ ಮತ್ತೆ ಹತ್ರ ಆಗ್ತಿದ್ದಾಳೆ ಅಂತ ಸಂತೋಷ ಪಡ್ತಿದ್ಯಾ? ನಿತ್ಯ, ಅವಳು ಈ ಮನೆಗೆ ಬರ್ಬಾರ್ದು ಮಾಮ್. ಅವಳು ಈ ಮನೆಗೆ ಕಾಲಿಡಬಾರ್ದು. ಅವಳು ಈ ಮನೆಯಲ್ಲಿ ಉಸಿರಾಡಬಾರ್ದು. ಅವಳ ಮಾತು ಈ ಮನೆಯಲ್ಲಿ ಕೇಳಲೇಬಾರ್ದು. ನಿತ್ಯ, ನಿನಗೆ ಮೊದಲೇ ಹೇಳಿದ್ದೀನಿ, ನಿನಗೆ ಒಬ್ಳೇ ಮಗಳು, ಅದು ನಾನೇ. ಬಂದ್ಲು ಅಂತ ಅವಳನ್ನ ಅಲೌ ಮಾಡಿದ್ಯೋ ಅದೇ ಅವಳಿಗೆ ಕೊನೆ ಕ್ಷಣ ಆಗತ್ತೆ. ನಿನ್ನೆ ನನ್ನ ಹೆಸರಲ್ಲಿ ಫ್ಯಾಷನ್ ಶೋಗೆ ಹೋಗಿ ನನ್ನ ಐಡೆಂಟಿಟಿನ ಡಿಸ್ಟ್ರಾಯ್ ಮಾಡಿದ್ಲು. ಅಡಾಪ್ಷನ್ ಅಂತ ಈ ಮನೆಗೆ ಬಂದು ನನ್ನ ನಡು ರೋಡ್ಗೆ ಎಳಿಬೇಕಂತ ನೋಡ್ತಾ ಇದ್ದಾಳೆ. ಅವಳಿಗೆ ನೀನು ಜೈಕಾರ ಹಾಕಿದ್ಯೋ ಅದಾದ್ಮೇಲೆ ನೀನು ಅವಳ ಸಾವಿನ ಕೇಕೆ ಕೇಳಬೇಕಾಗತ್ತೆ. ಆಗ್ಲೇ ಅವಳು ತುಂಬಾ ಆಟ ಆಡಿದಾಳೆ. ಇಷ್ಟು ದಿನ ಅವಳನ್ನ ಬದುಕೋಕ್ ಬಿಟ್ಟಿದ್ದೆ ಹೆಚ್ಚು. ಅವಳು ಬಂದು ನಿನ್ ಮಗಳಾಗಿ ಮನೇಲಿ ಬದುಕ್ತೀನಿ ಅಂದ್ರೆ ನಾನ್ ಹೇಗ್ ಒಪ್ಕೋತೀನಿ? ಅವಳು ಈ ಆಸ್ತಿಗೆ ವಾರಸ್ದಾರ ಆದ್ರೆ ನಾನೇನಾಗ್ಬೇಕು? ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ ಮಾಮ್. ಈ ಕೆಲ್ಸ ಆಗ್ಬಾರ್ದು. ನಿಲ್ಸೋದಿಕ್ ಹೇಳು, ಆ ಯೋಚನೆನ ಬಿಡೋದಿಕ್ ಹೇಳು. ಇಲ್ದಿದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಮಾಮ್. ನನ್ ಬಗ್ಗೆ ನನಗಿಂತ ಹೆಚ್ಚು ನಿನಗೆ ಚೆನ್ನಾಗಿ ಗೊತ್ತು. ಇಟ್ಸ್ ನಾಟ್ ಎ ರಿಕ್ವೆಸ್ಟ್, ಇಟ್ಸ್ ಮೈ ಆರ್ಡರ್. ದೇವ್ರೆ, ನನ್ನ ಮಗಳು ನನ್ನ ಹತ್ರ ಬರ್ತೀನಿ ಅಂದಾಗ ಹೇಗೆ ಬೇಡ ಅನ್ಲಿ? ಹುಟ್ಟದಾಗ್ಲೇ ದೂರ ಆದವಳು ಇಷ್ಟು ವರ್ಷ ಆದ್ಮೇಲೆ ಹತ್ರ ಬರ್ತೀನಿ ಅಂದಾಗ ಹೇಗೆ ಬೇಡ ಅನ್ನೋದು? ಗಂಗಾ ಬರಬೇಕು, ನನ್ನ ಮಗಳು ನನಗೆ ಬೇಕು ಬೇಕು. ಏನ್ ಯಜಮಾನ್ರೆ, ಮುಖ ಉದಿಸ್ಕೊಂಡು ಹೀಗ್ ಕೂತ್ಕೊಂಡಿದ್ದೀರಾ? ನನ್ ಮೇಲೆ ಕೋಪ ಬಂದಿದ್ಯಾ ಏನು? ಹೌದು, ಕೋಪನೇ. ಯಾಕೋ? ನಾನ್ ನಿನ್ ಹತ್ರ ಮಾತಾಡಲ್ಲ. ಮಾತಾಡಿದ್ರೆ ಅಲ್ವಾ ಗೊತ್ತಾಗೋದು. ನೀನ್ ಗಂಗಾ ಅಂತ ನನಗೆ ಗೊತ್ತಾದ್ಮೇಲೆ ಯಾವತ್ತಾದ್ರೂ ನಿನ್ನ ನಿತ್ಯನ್ ಹಾಗೆ ನೋಡಿದೀನಾ? ಇಲ್ಲ. ಈ ಮನೇಲಿ ನಿನ್ಗೇನಾದ್ರೂ ಕಡಿಮೆ ಮಾಡಿದ್ನಾ?
ಇಲ್ಲ. ನಿನಗೆ ಆಸ್ತಿ ಅಂತಸ್ತಿಲ್ಲ ಅಂತ ಏನಾದ್ರು ಹೇಳಿದ್ನಾ? ಇಲ್ಲ. ಮತ್ ಯಾಕೆ ಆ ಮನೆಗೆ ದತ್ತವಾಗಿ ಹೋಗ್ಬೇಕು ಅಂತಿದ್ಯಾ? ಅದಕ್ಕೆ ಕೋಪನಾ? ಹೌದು, ಅದಕ್ಕೆ ಕೋಪ. ಕೋಪ ಮಾಡ್ಕೊಂಡ್ರೆ ಮುದ್ದ ಕಾಣಿಸ್ತೀರಾ? ಏಯ್, ನೀನ್ ಟಾಪಿಕ್ ಡೈವರ್ಟ್ ಮಾಡಬೇಡ. ಈಗಂತೂ ಇನ್ನೂ ಮುದ್ದ ಕಾಣ್ತಿದ್ದೀರಾ. ಟಚ್ ಮಾಡಬೇಡ ನನ್ನ. ನೀನ್ ಆ ಮನೆಗೆ ದತ್ತವಾಗಿ ಹೋಗ್ತಿರೋದು ನಂಗೆ ಇಷ್ಟ ಇಲ್ಲ ಗಂಗಾ. ನಾನ್ ಹೋಗ್ಬೇಕು ರೀ. ಯಾಕೆ ಹೋಗ್ಬೇಕು? ನನಗೆ ಕಾರಣ ಹೇಳು. ಸಮಯ ಬಂದಾಗ ಎಲ್ಲ ಹೇಳ್ತೀನಿ. ಈಗ್ಲೇ ಹೇಳು. ಆಮೇಲೆ ಹೇಳ್ತೀನಿ ಅನ್ನಲ್ಲ. ಪ್ಲೀಸ್ ಒಪ್ಕೊಳ್ರಿ. ನೋ, ಮನೆಯವ್ರನ್ನ ಒಪ್ಸೋ ಅಷ್ಟು ಈಸಿಯಾಗಿ ನನ್ನ ಒಪ್ಸಕ್ಕಾಗಲ್ಲ. ಇದೇನ್ ಮಾತು? ಮನೆಯವ್ರನ್ನ ಒಪ್ಸೋದೇ ಕಷ್ಟ ನನಗೆ. ನಿಮ್ಮನ್ನ ಒಪ್ಸೋದು ನಂಗೆ ತುಂಬಾ ಈಸಿ. ನೀರ್ ಕುಡ್ದಷ್ಟು ಈಸಿ. ಹಲೋ ಮೇಡಮ್, ಸೂರ್ಯ ವಂಶದ ಜೈ ಸೂರ್ಯ. ಆದ್ರೆ ಏನು? ಸೂರ್ಯ ವಂಶದ ಗಂಗಾ ಜೈ ಸೂರ್ಯ ಇಲ್ಲಿ. ಅಲ್ಲ, ನೀವೇನಾದ್ರೂ ವಿಶ್ವಾಮಿತ್ರ ಅಂದ್ಕೊಂಡ್ರಾ? ಆ ವಿಶ್ವಾಮಿತ್ರನಂತವ್ರೆ ಮೇನಕೆಗೆ ಮರಳಾದ್ರು. ಅಯ್ಯೋ, ಅಂದ್ರೆ ನೀನೀಗ ಎಂಕಿಯಾಗಿ ಬಂದು ನನ್ನ ಬೀಳಿಸ್ತೀಯಾ? ನಾನ್ ಬೀಳಲ್ಲ. ಏನಿದು? ಬೀಳಲ್ವಾ? ಕಂಟ್ರೋಲ್ ಮಾಡ್ಕೋ ಜೈ. ಇಲ್ಲ, ಬೀಳಲ್ಲ. ಸರಿ, ಸುಮ್ನೆ ಒಂದು ಪಂದ್ಯ ಮಾಡೋಣವಾ? ಇದ್ರಲ್ಲಿ ನೀವ್ ಗೆದ್ರೆ ನಾನು ದತ್ತಕ್ ಹೋಗಲ್ಲ, ನಾನ್ ಗೆದ್ರೆ ಹೋಗ್ತೀನಿ. ಮೊದ್ಲು ಪಂದ್ಯ ಏನು ಹೇಳು. ತುಂಬಾ ಸಿಂಪಲ್ ರೀ. ನೀವು ನನ್ಗೆ ಮುತ್ತು ಕೊಡ್ಬೇಕು. ಇದು ಒಂದ್ ಪಂದ್ಯನಾ? ಒಂದು ಮುತ್ತೇನು? 100 ಮುತ್ತು ಕೊಡ್ತೀನಿ. ನಿಲ್ಲಿ ನಿಲ್ಲಿ ನಿಲ್ಲಿ, ಹೇಳೋದನ್ನ ಪೂರ್ತಿಯಾಗಿ ಕೇಳಿ. ಏನು? ಮುತ್ತೆಲ್ ಕೊಡ್ಬೇಕು ಅಂತನಾ? ಎಲ್ಲಿಂದ ಕೊಡ್ಬೇಕು ಅಂತ. ಎಲ್ಲಿಂದ ಅಂದ್ರೆ? ನೀವು ನಿಂತಿರೋ ಜಾಗದಿಂದಾನೆ. ಅಂದ್ರೆ ಅಲ್ಲಿ ನಿಂತ್ಕೊಂಡೆ ನನ್ಗೆ ಮುತ್ತು ಕೊಡ್ಬೇಕು. ಏಯ್, ತಮಾಷೆ ಮಾಡ್ತಿದ್ಯಾ? ಇಬ್ರು ಮಧ್ಯ 4-5 ಫೀಟ್ಸ್ ಡಿಸ್ಟೆನ್ಸ್ ಇದೆ. ಇಲ್ಲಿಂದ ಹೇಗೆ ಕಿಸ್ ಮಾಡ್ಲಿ? ಮತ್ತದೇ ಪಂದ್ಯ. ನಾನೇನಾದ್ರೂ ಜಿರಾಫೇನಾ ಇಲ್ಲ ಅನಾಕೊಂಡನ? ಮುಖನ ಮುಂದೆ ತಂದು ಮುತ್ತು ಕೊಡೋದಕ್ಕೆ ಇಂಪಾಸಿಬಲ್. ಅಂದ್ರೆ ಸೋತ್ರಿ ಅಂತಾನಾ? ಹಲೋ, ನೀನ್ ಗೆದ್ದಿಲ್ಲಮ್ಮ. ನಾನ್ ನಿಮ್ಗೆ ಮುತ್ತು ಕೊಡ್ತೀನಿ. ಏನು? ಅಲ್ಲಿಂದ? ಹೌದು, ಇಲ್ಲಿಂದಾನೆ. ಅಸಾಧ್ಯ. ಮುತ್ತು ಕೊಟ್ರೆ ನಾನ್ ಗೆದ್ದಾಗಲ್ವಾ? ಮೊದ್ಲು ಮುತ್ತು ಕೊಡಮ್ಮ, ಆಮೇಲೆ ನೋಡೋಣ. ಮತ್ತೆ ನಂದು ಮೋಸ ಅನ್ಬಾರ್ದು. ಓಕೆ, ರೆಡಿನಾ? ರೆಡಿ. ನೋಡಿದ್ರಾ, ನಾನ್ ನಿಂತ ಜಾಗದಿಂದಲೇ ನಿಮಗ್ ಮುತ್ತು ಕೊಟ್ಟೆ. ನಾನೇ ಗೆದ್ದಿದ್ದು. ಇಲ್ಲ, ಇದು ಮೋಸ. ಹಾಗೆ ಹೇಳ್ಬಾರ್ದು ಅಂತ ನಾನು ಮೊದ್ಲೇ ಹೇಳಿದ್ದೆ. ಏಯ್, ನೀನು ನನಗೆ ಕಿಸ್ ಮಾಡಿಲ್ಲ. ಅಲ್ಲಿ ಆ ಮಿರರ್ ಕೊಟ್ಟಿದ್ದು. ಅದ್ರಲ್ಲಿ ಕಂಡವ್ರು ಯಾರು? ನಾನೇ. ಮತ್ತೆ ನಿಮ್ಗೆ ಕೊಟ್ಟ ಹಾಗೆ ಅಲ್ವಾ? ಸೋತ್ ಹೋದೆ ಅಂತ ಒಪ್ಕೊಳ್ಳಿ. ಜಗತ್ ಕಿಲಾಡಿ ಕಣೆ ನೀನು. ಅಮ್ಮಯ್ಯ, ಒಪ್ಕೊಂಡ್ರಿ ಅಂತ ಆಯ್ತು. ಆದ್ರೆ ಗಂಗಾ, ನೀನ್ ಅಲ್ಲಿಗೆ ಹೋಗೋದು ನನಗೆ ಇಷ್ಟ ಇಲ್ಲ. ನನ್ನ ನಂಬ್ರಿ, ಕಾರಣ ಇಲ್ದೆ ನಾನು ಯಾವ ಕೆಲಸ ಮಾಡಲ್ಲ ಅಂತ ನಿಮಗ್ ಗೊತ್ತು. ಆ ಸಮಯ ಬಂದಾಗ ಎಲ್ಲ ತಪ್ಪದೆ ಹೇಳ್ತೀನಿ. ಓಕೆ, ನಿನ್ ಮೇಲೆ ನನಗೆ ಆ ನಂಬಿಕೆ ಇದೆ. ಥ್ಯಾಂಕ್ ಯು ಯಜಮಾನ್ರೆ. ಆದ್ರೆ ಮೋಸ ಮಾಡಿ ಗೆದ್ದಿದ್ದು ನಂಗೆ ಇಷ್ಟ ಆಗ್ಲಿಲ್ಲ. ಅದನ್ನ ಮೋಸ ಅನ್ನಲ್ಲ, ಕಲೆ ಅಂತಾರೆ. ಅದಕ್ಕೆ ನಿನ್ನ ಜಗತ್ ಕಿಲಾಡಿ ಅಂತ ಹೇಳಿದ್ದು. ಅಲ್ಲ ಅಲ್ಲ, ನಾನು ಸೂರ್ಯವಂಶದ ಗಂಗಾ ಜೈಸೂರ್ಯ, ವೈಫ್ ಆಫ್ ದಿ ಗ್ರೇಟ್ ಸೂರ್ಯವಂಶದ ಜೈಸೂರ್ಯ. ಒಪ್ಕೊಂಡಿದ್ದಕ್ಕಾದ್ರೂ ಒಂದ್ ಕೊಡ್ಬೋದಲ್ವಾ? ಏನು? ಮುತ್ತು ಕೊಟ್ನಲ್ಲ. ಮಿರಲ್ಗಲ್ಲಮ್ಮ, ನನಗೆ.
ಸಾವು ಮಿಸ್ ಆಯ್ತು ಅಂದ್ಕೊಂಡ್ಯಾ? ಮಿಸ್ ಮಾಡ್ದೆ. ಸಾವಿನ ಅಂಚಿನ ತನಕ ಹೋಗ್ ಬರೋದು ಹೇಗಿರುತ್ತೆ ಗೊತ್ತಾಯ್ತಾ? ಇದೇ ಭಯ. ಆ ಗಂಗಗೂ ಕೂಡ ಆಗ್ಬೇಕು, ಹಾಗೆ ಆಗತ್ತೆ. ಹೌದು, ನಿನ್ ಹೆಸರೇನೆ ತುಳಸಿ ಅಲ್ವಾ? ಯಶೋದೆ ಅಂತ ಇಟ್ಕೊಳ್ಳೋದಲ್ವಾ? ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿತ್ತು. ಆ ಕೃಷ್ಣನ್ನ ದೇವಕಿ ಹೆತ್ತು ಯಶೋದೆ ಬೆಳೆಸಿದ ಹಾಗೆ ಗಂಗನ್ನ ನನ್ ಮಾಮ್ ಹೆತ್ರೆ ನೀನ್ ಬೆಳೆಸ್ದೆ. ಬೆಳೆಸ್ತವಳು ಆ ಹಳ್ಳಿಲೇ ಇರೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ ಸತ್ಯೆ? ಏನ್ ಹಾಗ್ ನೋಡ್ತಿದ್ಯಾ? ನಂಗೆಲ್ಲ ಗೊತ್ತು. ಗಂಗಾ ಜನ್ಮ ರಹಸ್ಯ, ಅವಳ ಕತೆ ಎಲ್ಲ ಗೊತ್ತು. ಇಷ್ಟು ದಿನ ನನ್ನ ಮಾಮ್ ನೀನು ಸೇರಿ ಆಡಿರೋ ನಾಟಕ ಎಲ್ಲ ನನಗೆ ಗೊತ್ತು. ಇಷ್ಟೆಲ್ಲ ಗೊತ್ತಿದೆ ನಿನಗೆ? ಗಂಗಾ ನಿನ್ನ ಅಕ್ಕ ಅಂತ ಗೊತ್ತಿಲ್ವಾ? ಅಕ್ಕ ಮೈ ಫುಡ್. ನೀವಿಬ್ರು ಒಂದೇ ರಕ್ತ ಅಲ್ಲಮ್ಮ, ಒಂದೇ ಹೊಟ್ಟೆನ ಹಂಚ್ಕೊಂಡು ಹುಟ್ಟಿದಿರಾ. ಅದೇ ಅದೇ ನನ್ಗೆ ಅಸಹ್ಯ ಆಗ್ತಿದೆ. 9 ತಿಂಗಳು ಅವಳ ಜೊತೆಗೆ ಹೇಗಿದ್ದೆ ಅಂತ ನನ್ ಮೇಲೆ ನನಗೆ ಜಿಗುಪ್ಸೆ ಆಗ್ತಾ ಇದೆ. ಅವಳನ್ನ ಹೊಟ್ಟೆಲೆ ಸಾಯಿಸ್ಬಿಟ್ಟಿದ್ರೆ ನನ್ಗೆ ಈ ಪೇನ್ ಇರ್ತಾ ಇರ್ಲಿಲ್ಲ. ತಪ್ಪಮ್ಮ, ಜೊತೆಲಿ ಹುಟ್ಟಿರೋಳ ಬಗ್ಗೆ ಹಾಗೆಲ್ಲ ತಪ್ಪಾಗಿ ಮಾತಾಡ್ಬಾರ್ದು. ಛೀ, ಅವಳು ನನ್ ಜೊತೆ ಹುಡ್ದವಳು ಅಲ್ಲ, ಆ ಜನ್ಮ ಶತ್ರು. ಅವಳು ಸತ್ರಷ್ಟೇ ನಾನು ಬದುಕೋದು. ಇಷ್ಟು ಕಲ್ಲಾಗಿ ಹೇಗಮ್ಮ ಮಾತಾಡ್ತಾ ಇದ್ಯಾ? ಗಂಗಾ ನಿನ್ನ ಸ್ವಂತ ಅಕ್ಕನಮ್ಮ, ಅವಳನ್ನ ಸಾಯಿಸ್ತೀಯ? ಓ, ಅವಳು ಸತ್ರೆ ನಿನಗೆ ನೋವಾಗುತ್ತೆ ಅಲ್ವಾ? ಎಷ್ಟಾದ್ರೂ ಬೆಳೆಸಿರೋ ಪ್ರೀತಿ ಎಲ್ಲಿ ಹೋಗುತ್ತೆ ಅಲ್ವಾ? ಅದೇ ಪ್ರೀತಿಯಿಂದ ಅವಳಿಗೊಂದು ಮಾತು ಹೇಳು. ಅವಳು ನನ್ನ ಮನೆಗೆ ದತ್ತಕ್ಕೆ ಬರ್ತಿದ್ದಾಳಂತೆ, ಅವಳಿಗೆ ಬರ್ಬೇಡ ಅಂತ ಹೇಳು. ಏನಮ್ಮ ನೀನ್ ಹೇಳ್ತಿರೋದು? ಗಂಗಾ ಗಂಗಾ ನಿಮ್ಮ ಮನೆಗೆ ದತ್ತು ಆಗ್ಬಿಡ್ತಿದ್ದಾಳ? ಏಯ್, ಏನು ತಿಳಿದಿರೋ ಹಾಗೆ ಓವರ್ ಆಕ್ಟಿಂಗ್ ಮಾಡ್ಬೇಡ. ನೀವೆಲ್ಲ ಸೇರೇ ಪ್ಲಾನ್ ಮಾಡಿರ್ತೀರಾ. ನಿಜವಾಗ್ಲೂ ನನಗೆ ಗೊತ್ತಿಲ್ಲಮ್ಮ. ಹಾಗಾದ್ರೆ ತಿಳ್ಕೊ. ಹಾಗೆ ಹೇಳ್ಕೊಂಡು ಅವಳು ನನ್ನ ಮನೆಗೆ ಬಂದ್ಲೋ, 10 ದಿನದಲ್ಲಿ ಸಾಯ್ಬೇಕಾದವಳು 10 ನಿಮಿಷಕ್ಕೆ ಸಾಯ್ತಾಳೆ. ಆಗ್ಲೇ ನೀನು ಮಿಸ್ ಆದೆ ಅಲ್ವಾ? ಆದ್ರೆ ಗಂಗಾನ ಮಿಸ್ ಮಾಡಲ್ಲ. ಕಾರ್ ಹತ್ಸಿ ಸಾಯಿಸ್ಬಿಡ್ತೀನಿ. ಸಾಯೋ ತನಕ ಎಳ್ಕೊಂಡು ಹೋಗ್ತೀನಿ. ಅವಳು ಇನ್ನೂ ಸ್ವಲ್ಪ ದಿನ ಬದುಕ್ಬೇಕು ಅಂದ್ಕೊಂಡ್ರೆ ಹೋಗಿ ಅವಳಿಗೆ ಹೇಳು, ನಿಲ್ಸೋದಿಕ್ಕೆ ಹೇಳು. ಹೇಳ್ಬೇಕು, ದತ್ತನು ಬೇಡ ಏನು ಬೇಡ ಅಂತ ಈಗಲೇ ಗಂಗಾಗೆ ಹೇಳ್ಬೇಕು. ನಾಣಿ ಅವ್ರೆ, ಮೇಡಮ್ ಫೋನ್ ರಿಂಗ್ ಆಗ್ತಿದೆ ನೋಡಿ. ಅದು ನನ್ನ ಫೋನ್ ಅಲ್ಲ ಮೇಡಮ್, ಚಂದ್ರಿಕಾ ಮೇಡಮ್ ಅವ್ರದ್ದು. ಹೋಗಿ ಅವ್ರಿಗೆ ಹೇಳಿ. ಸರಿ ಮೇಡಮ್. ಫ್ರೆಂಡಾ? ಯಾರು ಈ ಫ್ರೆಂಡು? ಕಮ್ ಆನ್, ರಿಸೀವ್. ಚಿಕ್ಕಮ್ಮಂಗಿರೋ ಫ್ರೆಂಡ್ ಯಾರಪ್ಪ? ಎತ್ತಿದ್ರೆ ಯಾರೋ ಗೊತ್ತಾಗುತ್ತಲ್ವಾ? ಕಟ್ಟಾಯ್ತು. ಫೋನ್ ರಿಸೀವ್ ಮಾಡದೆ ಏನ್ ಮಾಡ್ತಿದ್ದಾರೆ?
ನನ್ ಫೋನ್ ನೀನ್ ಯಾಕೆ ತಗೋತಾ ಇದ್ಯಾ? ಏನಮ್ಮ ಬೇರೆಯವ್ರ ಫೋನ್ ತಗೋಬಾರ್ದು ಅನ್ನೋ ಮ್ಯಾನಸ್ ಕೂಡ ಇಲ್ವಾ ನಿನ್ಗೆ? ಫೋನ್ ಇಲ್ಲಿಟ್ಟು ಹೋಗಿದ್ರಿ, ಅದು ಸುಮ್ನೆ ರಿಂಗ್ ಆಗ್ತಿತ್ತು. ಅಷ್ಟಕ್ಕೂ ನಿಮಗೆ ಫೋನ್ ಬಂದಿದ್ದ ಹೇಳಕ್ ಕೇಳಿದೆ ಅವರು, ಮತ್ತೆ ಅವ್ರಿಗೆ ಕೇಳ್ತಿದ್ದೀರಾ? ಯಾರೋ ಫ್ರೆಂಡ್ ಅಂತೆ, ಎತ್ತಿ ಮಾತಾಡಿ. ಅದೇನಾದ್ರೂ ಟಿವಿನ ಹಾಗೆ ನೋಡ್ತಿದ್ದೀರಾ? ಮಾತಾಡಿ. ಹಲೋ, ಇಷ್ಟೊತ್ತು ಏನ್ ಮಾಡ್ತಿದ್ರಿ? ಹೇಳಿ. ಏನ್ ಹೇಳೋದು? ನಾನು ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಫೋನು ದೂರದಲ್ಲಿತ್ತು, ನೋಡ್ಲಿಲ್ಲ. ಈಗಷ್ಟೇ ದತ್ತು ಕಾರ್ಯಕ್ರಮ ಬಿಡ್ಬೇಕು ಅಂತ ಗಂಗಾಗೆ ಹೇಳೋಕೆ ಆ ತುಳಸಿಗೆ ವಾರ್ನಿಂಗ್ ಕೊಟ್ಟು ಬರ್ತಾ ಇದ್ದೀನಿ. ಹೌದಾ? ನೀವು ಕೂಡ ಮನೆಯವರಿಗೆ ಏನಾದ್ರೂ ಹೇಳಿ ಆ ಗಂಗಾನ ಬರ್ದಿದ್ದ ಹಾಗೆ ಮಾಡಿ. ಹಾಗೆ ಮಾಡ್ತೀವಿ. ಅವಳು ನಮ್ಮ ಮನೆಗ್ ಬಂದ್ರೆ ನಿಮ್ಮನ್ನು ಬಿಡೋದಿಲ್ಲ. ನನ್ ವಿಶ್ವರೂಪ ತೋರಿಸ್ತೀನಿ, ಅರ್ಥ ಆಯ್ತಲ್ವಾ? ಸರಿ, ಇಡ್ತೀನಿ. ಫ್ರೆಂಡ್ ಯಾರು ಚಿಕ್ಕಮ್ಮ? ಫ್ರೆಂಡ್ ಅಂದ್ರೆ ಫ್ರೆಂಡು, ನನ್ನ ಫ್ರೆಂಡು. ಏನಷ್ಟು ಗಾಬರಿ ಆಗ್ತಿದ್ದೀರಲ್ಲ? ಗಾಬರಿನಾ? ಗಾಬರಿ ಏನಿಲ್ಲ. ಯಾರೋ ಮಾಡಬಾರ್ದವ್ರು ಕಾಲ್ ಮಾಡಿರೋ ಹಾಗೆ ಹೆದರ್ಕೊಂತಿದ್ದೀರಲ್ಲ? ಹಾಗೇನಿಲ್ಲ, ನಡೀರಿ. ಇವರು ಒಂಥರ ವಿಚಿತ್ರ ಮನುಷ್ಯರು ಮೇಡಮ್. ಅಲ್ಲ ನಾಣಿ ಅವ್ರೆ, ಕನ್ನಿಂಗ್ ಮನುಷ್ಯರು. ಇವ್ರ ವರ್ತನೆ ನೋಡ್ತಿದ್ರೆ ತುಂಬಾ ಅನುಮಾನ ಬರ್ತಿದೆ. ಏನ್ ಮೇಡಮ್ ನಿಮ್ ಡೌಟು? ಇವರು ನಿತ್ಯನ 2-3 ಸಲ ನೋಡ್ದವ್ರು. ನಿತ್ಯ ಬದುಕಿದಾಳೆ ಅಂತ ನನಗಿಂತ ಇವರಿಗೆ ಜಾಸ್ತಿ ಗೊತ್ತು. ಆ ಮನೆಗೆ ಫ್ಯಾಷನ್ ಶೋಗೆ ಹೋದ ಕೂಡ ಇವ್ರು ಓವರ್ ಆಕ್ಟಿಂಗ್ ನೋಡ್ತಿದ್ರೆ ಇವರು ನಿತ್ಯ ಜೊತೆ ಕೈ ಜೋಡಿಸಿದ್ದಾರೆ ಅಂತ ನಂಗೆ ಡೌಟ್ ಆಗ್ತಿದೆ. ಇದ್ರೂ ಇರಬಹುದು ಮೇಡಮ್. ಇವ್ರು ಏನ್ ಬೇಕಾದ್ರೂ ಮಾಡೋಂಥ ಜನ. ನಿತ್ಯ ಮೇಡಮ್ ಜೊತೆ ಕೈ ಜೋಡಿಸಿ ನಿಮಗೆ ಮೋಸ ಮಾಡಕ್ ನೋಡ್ತಿದಾರೇನೋ. ಇದೇ ಇವ್ರ ಪ್ಲಾನ್ ಆಗಿರುತ್ತೆ ನಾಣಿ ಅವ್ರೆ. ಆದ್ರೆ ನಿತ್ಯ ಮೇಡಮ್ ಅವ್ರ ಜೊತೆ ಕೈ ಜೋಡಿಸೋದ್ರಿಂದ ಇವ್ರಿಗಾಗೋದಾದ್ರ ಲಾಭ ಏನು ಮೇಡಮ್? ದುಡ್ಡು ನಾಣಿ ಅವ್ರೆ. ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ನಿತ್ಯನ ಹತ್ರ ದುಡ್ಡು ಕೇಳಿರ್ತಾರೆ. ಆದ್ರೂ ಇಂಥವ್ರ ಹೆಲ್ಪ್ನ ನಿತ್ಯ ಮೇಡಮ್ ಅವ್ರು ತಗೋತಾರಾ? ತನ್ಗೆ ಉಪಯೋಗ ಆಗ ಯಾವ ಚಿಕ್ಕ ಅವಕಾಶನೂ ನಿತ್ಯ ಬಿಡೋದಿಲ್ಲ ನಾಣಿ ಅವ್ರೆ. ಆದ್ರೆ ಮೇಡಮ್, ಒಂದು ಕಾಲದಲ್ಲಿ ನಿತ್ಯ ಮೇಡಮ್ ಅವರು ಇವರು ಬದ್ಧ ಶತ್ರುಗಳು. ನಿತ್ಯ ಮೇಡಮ್ ಅವ್ರನ್ನ ತಪ್ಪಿಸಿ ತನ್ನ ಮಗಳನ್ನ ಈ ಮನೆಗೆ ಸೊಸೆ ಮಾಡ್ಬೇಕು ಅನ್ಕೊಂಡಿದ್ದವರು. ಪರಿಸ್ಥಿತಿ ಸರಿಯಾಗಿ ಎಲ್ರೂ ಬದಲಾಗ್ತಾರೆ ನಾಣಿ ಅವ್ರೆ. ಇವ್ರಿಗಾಗ ನಿತ್ಯ ಶತ್ರು, ಈಗ ನಾನ್ ಶತ್ರು. ಅದಕ್ಕೆ ನಿತ್ಯ ಜೊತೆ ಕೈ ಜೋಡಿಸಿ ನನ್ನೇ ಸೈಡ್ ಮಾಡೋಕ್ ನೋಡ್ತಿದ್ದಾರೆ. ನಾನ್ ದೂರ ಆದ್ರೆ ನಿತ್ಯನೂ ದೂರ ಮಾಡಿ ಅವ್ರ ಮಗಳನ್ನ ಎಂಟರ್ ಮಾಡ್ತಾರೇನೋ. ಅಮ್ಮ, ನಿಜನೇ ಮೇಡಮ್. ಈಗ ಏನ್ ಮಾಡೋಣ ಅಂತೀರಾ? ಏನಿದೆ, ಹೇಗೋ ಅವರಿಗೆ ದುಡ್ಡಿನ ಆಸೆ ಇದೆಯಲ್ಲ, ಆ ದುಡ್ಡಿಂದನೇ ಹಿಡಿಯೋಣ.